ಅಂಬೇಡ್ಕರ್ ಜಯಂತಿ ಯಾಕೆ ಮಾಡ್ತಾ ಇದ್ದೇವೆ, ಯಾವ ಕಾರಣಕ್ಕೆ ಮಾಡ್ತಾ ಇದ್ದೇವೆ? ಅಂಬೇಡ್ಕರ್ ಜಯಂತಿ ಆಚರಣೆಗೆ ಅದು ಹಿಂದೆ ಯಾರಿದ್ದಾರೆ, ಅಥವಾ ನಮ್ಮ ನೋವು, ನಮ್ಮ ಕನಸುಗಳಿಗೆ, ನಮ್ಮ ಭಾವನೆಗಳಿಗೆ, ನಮ್ಮ ಬದುಕಿಗೆ ನ್ಯಾಯ ಸಿಗದೇ ಇದ್ದಾಗ ಅದರ ಹೋರಾಟದ ಪ್ರತಿಫಲದ ಜಯಂತ್ಯೋತ್ಸವನೋ, ಆಡಳಿತಾರೂಢ ರಾಜಕೀಯ ಪಕ್ಷಗಳನ್ನು ಕಣ್ತೆರೆಯುವ ಕಾರ್ಯಕ್ರಮನೋ, ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ಹೊಗಳಿ ಮೆಲುಕಾಗಿ ಮನೆಗೆ ತೆರಳೋದ, ಅಮೃತ ಮಹೋತ್ಸವ ಆಚರಣೆ ಮಾಡ್ತಾಯಿದ್ದೇನೂ ಸಹ ಮುಕ್ತಿ ಸಿಗದ ಶೋಷಿತ ವರ್ಗಕ್ಕೆ ಯಾವಾಗ ನ್ಯಾಯ ಸಿಗ್ತದೆ? ಯಾಕೆ ನ್ಯಾಯ ಸಿಗೋದಲ್ಲಿ ಸಂವಿಧಾನ ಕೊಟ್ಟಂಥ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದ್ರೇನೂ ಸಹ ಅಂಬೇಡ್ಕರ್ ಕನಸುಗಳನ್ನು ನನಸು ಮಾಡೋಕ್ಕಾಗಲಿಲ್ಲ? ಸಂವಿಧಾನದಲ್ಲಿ ಏನಾದರೂ ಕೊರತೆ ಇದೆಯಾ? ಅಥವಾ ಆಡಳಿತವನ್ನು ನಡೆಸುವಂಥ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ತತ್ವಗಳನ್ನು ಜಾರಿ ತರಬೇಕು ಅಂತ ಮನಸ್ಥಿತಿ ಇಲ್ವಾ? ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಮಂತ್ರಿ ಆಗಿದ್ದರು, ಕಾರ್ಮಿಕ ಸಚಿವರಾಗಿದ್ದರು. ಅವರ ಜ್ಞಾನ, ಅವರ ಪ್ರತಿಭೆ, ಅವರ ಹೋರಾಟಗಳು, ಅವರ ಚಿಂತನೆಗಳು ಈ ದೇಶದ ಶೋಷಿತ ವರ್ಗದ, ಅಸ್ಪೃಶ್ಯತ ವರ್ಗದ ಬಗ್ಗೆ ಹೋರಾಟಗಳನ್ನು, ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರಗಳ ಮಧ್ಯೆ ಆದಂಥ ಅನೇಕ ಚರ್ಚೆಗಳು, ಅನೇಕ ಸಂಧಾನಗಳು, ಸ್ವಾತಂತ್ರ್ಯಕ್ಕೂ ಮೊದಲು ಬ್ರಿಟಿಷರ ಗಮನವನ್ನು, ಈ ದೇಶದ ಶೋಷಿತ ವರ್ಗದ ಗಮನವನ್ನು ಸೆಳೆಯೋದಕ್ಕೆ ಅವ್ರು ಮಾಡಿದಂಥ ಪ್ರಯತ್ನಗಳು ಮಂತ್ರಿ ಆಗಲಿಕ್ಕೆ ಅವಕಾಶ. ಅವ್ರು ಮಂತ್ರಿ ಆಗಿದ್ದಾಗ ಅನೇಕ ಕಾನೂನುಗಳನ್ನು, ನಮಗೆ ಕೊಟ್ಟಂಥ ಸಂವಿಧಾನಕ್ಕೂ ಮೊದಲು ಭಾರತೀಯ ಕಾನೂನುಗಳಲ್ಲಿ ಅಡಕ ಆಗಿತ್ತು, ಬದಲಾವಣೆಗಳನ್ನು ತಂದಿದ್ದರು. ಪೂನಾ ಒಪ್ಪಂದಕ್ಕೂ ಮೊದಲು, ಸ್ವಾತಂತ್ರ್ಯ ಕೊಡೋದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ವಿಶ್ವಾಸ ಇರಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದ ಅಸ್ಪೃಶ್ಯತ ವರ್ಗಕ್ಕೆ, ಶೋಷಿತ ವರ್ಗಕ್ಕೆ ನ್ಯಾಯ ಸಿಗ್ತದೆ, ಸಿಗ್ಬಹುದು ಅಂಥ ಬದ್ಧತೆಯ ರಾಜಕಾರಣ ಈ ದೇಶದಲ್ಲಿದೆ. ಆ ಮನಸ್ಥಿತಿ ಈ ದೇಶದಲ್ಲಿದೆ. ಶೋಷಿತ ವರ್ಗದ ಪರವಾದ ಹೋರಾಟಗಾರನಾಗಿ ಅವರ ಅನುಭವಗಳು, ಸಂಧಾನ ಸಮಯದಲ್ಲಿ ಬಂದಂಥ ಅನೇಕ ಪದಗಳು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ವಿಶ್ವಾಸ ಸಿಗಲಿಲ್ಲ. ಮೊದಲು ಹೇಳಿ, ಸ್ವಾತಂತ್ರ್ಯ ಬರೋದಕ್ಕೂ ಮೊದಲು ನಿಮ್ಮ ಬದ್ಧತೆ ಏನು? ಈ ದೇಶದ ಶೋಷಿತ ವರ್ಗಕ್ಕೆ, ದಲಿತರಿಗೆ ಸಾಮಾಜಿಕ ಪರಿಕಲ್ಪನೆಯ ಸಮಾನತೆಗಾಗಿ ತಮ್ಮ ದೃಷ್ಟಿಕೋನ ಏನು? ಆರ್ಥಿಕ ಸಬಲೀಕರಣಕ್ಕಾಗಿ ನಿಮ್ಮ ಯೋಜನೆ ಏನು? ಅಂದು ಈ ದೇಶದ ಶೋಷಿತ ವರ್ಗಕ್ಕೆ ಭೂಮಿಯ ಹಕ್ಕು ಇರಲಿಲ್ಲ. ಈ ದೇಶದ ಸಂಪತ್ತನ್ನು ದಲಿತರಿಗೆ ಹಂಚೋದಕ್ಕೆ ನಿಮ್ಮದೇನು ಪ್ರಶ್ನೆ? ಉತ್ತರ ಸಿಗಲಿಲ್ಲ.
ಅರೆ ಈ ದೇಶದಲ್ಲಿ ಬದಲಾವಣೆ ಆಗದೆ ಹೋದರೆ ಸ್ವಾತಂತ್ರ್ಯ ಅವಶ್ಯಕತೆ ಇದೆಯಾ? ಅಂಬೇಡ್ಕರ್ ಅವರ ಪ್ರಶ್ನೆ. ಶೋಷಿತ ವರ್ಗದ ಹಕ್ಕುಗಳಿಗಾಗಿ ದ್ವಿಸದ ಸದಸ್ಯ ಕ್ಷೇತ್ರಗಳು ನಿರಾಕರಣೆ, ಪ್ರತ್ಯೇಕ ಮೀಸಲಾತಿ ಕ್ಷೇತ್ರಗಳು ಜನಸಂಖ್ಯೆಗೆ ಅನುಗುಣವಾಗಿ ಅವಶ್ಯಕತೆ ಇಲ್ಲ. ಅಂಬೇಡ್ಕರ್ ಅವರ ಗಾಂಧಿಯವರ ಮಧ್ಯೆ ಅಥವಾ ಆವತ್ತಿನ ಕಾಂಗ್ರೆಸ್, ಆವತ್ತಿನ ಹಿಂದೂ ಮಹಾಸಭಾ ಹೋರಾಟಗಾರರ ಮಧ್ಯೆ ಅದೆಷ್ಟು ಚರ್ಚೆಗಳು. ಕೊನೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬ್ರಿಟಿಷರ ಏಜೆಂಟಾ ಅಥವಾ ಈ ದೇಶವನ್ನು ಒಡೆಯಲಿಕ್ಕೆ ಏನಾದ್ರು ಯೋಚನೆ ಮಾಡಿಬಿಟ್ಟಿದ್ದಾರಾ ಅನ್ನುವ ಚರ್ಚೆಗಳಾಯಿತು. ಅಥವಾ ಯಾವುದೇ ವೇದಿಕೆಯಲ್ಲಿ ಚರ್ಚೆ ಆಗೋದಿಲ್ಲ. 47ರಲ್ಲಿ ಸ್ವಾತಂತ್ರ್ಯ ಕೊಡೋದಕ್ಕೆ ಮೊದಲು ಅಂಬೇಡ್ಕರ್ ಅವ್ರಿಗಾದಂಥ ಅನುಭವ ಬೇರೆ ದೇಶವನ್ನು ಕೇಳ್ಬೋದಾಗಿತ್ತು, ಮತ್ತೊಂದು ದೇಶ, ಮೂರನೇ ದೇಶ ಆಗ್ಬಿಡ್ಬೋದಾಗಿತ್ತು. ಅವರ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ಎಲ್ಲರಿಗಿಂತ ಮಿಗಿಲಾದಿದ್ದು ಅನ್ನೋದನ್ನು ತೋರಿಸ್ಕೊಟ್ರು. ಕೊನೆಗೆ ರಾಜಿ ಆದರು. ಶೋಷಿತ ವರ್ಗವನ್ನು ಬಿಡೋಕ್ಕಾಗೋದಿಲ್ಲ, ನನ್ನ ಜೀವನ ಅವ್ರಿಗಾಗಿ ಮುಡುಪಿದೆ, ಆದರೂ ಈ ದೇಶದ ಸಾರ್ವಭೌಮತ್ವಕ್ಕೆ ಮತ್ತು ಈ ದೇಶದಿಂದ ಬ್ರಿಟಿಷರನ್ನು ತೊಲಗಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮೆಲ್ಲರ ಕಡೆ ಇದನ್ನು ಆಗ್ತಾ ಇದೆ. ನಮಗೆ ಸ್ವಾತಂತ್ರ್ಯ ಬೇಕು. ಅದೇ ಮನಸ್ಸಿನಿಂದ ಒಪ್ಕೊಂಡ್ರು, ಸಹಿ ಹಾಕಿದ್ರು. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಅಥವಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಡಾಕ್ಟರ್ ಅಂಬೇಡ್ಕರ್ ಜೊತೆಗೆ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 5 ವರ್ಷ ಮಂತ್ರಿಯಾಗಿ ದೇಶದಲ್ಲಿ ಆಡಳಿತ ಮಾಡೋಕ್ಕಾಗಲಿಲ್ಲ. ಯಾವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅನೇಕ ವರ್ಷಗಳ ನಂತರ ಕೊಟ್ವಿ, ಅವರೇ ಕಾನೂನು ಸಚಿವರಾಗಿ 5 ವರ್ಷ ಆಡಳಿತ ಮಾಡೋಕ್ಕಾಗಲಿಲ್ಲ. ಅದನ್ನು ಅಸ್ಪೃಶ್ಯತೆಯ ಒಂದು ಭಾಗ ಅಂತ ಹೇಳ್ಬೋದಾ? ಆ ಮನಸ್ಥಿತಿಯನ್ನು, ಆವತ್ತಿನ ಆ ಮನಸ್ಥಿತಿ ಇದು ಒಂದು ಅಸ್ಪೃಶ್ಯತೆಯ ಭಾಗ. ಅಂದಿನ ಆವತ್ತಿನ ಆಡಳಿತ ವ್ಯವಸ್ಥೆ ಅಂಬೇಡ್ಕರ್ ಒಪ್ಕೊಳ್ಳಿಲ್ಲ ಮುಂದುವರಿಲಿಕ್ಕೆ. ಎಲ್ಲೂ ಯಾವ ಕಾಲಘಟ್ಟದಲ್ಲಿ ಚರ್ಚೆ ಆಗಲೇ ಇಲ್ಲ. ಸೋತಿದ್ದನ್ನು ಸೋಲ್ಸಿದ್ರು ಮತ್ತೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಅದಾದ ನಂತರ 75 ವರ್ಷ ನಿರೀಕ್ಷೆಗೆ ತಕ್ಕಂತೆ ಈ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಶೋಷಿತ ವರ್ಗದಲ್ಲಿ ಅಥವಾ ದಲಿತರಲ್ಲಿ ನಿರೀಕ್ಷೆ ಮಟ್ಟದ ಬದಲಾವಣೆಗಳನ್ನು ನೋಡಲಿಲ್ಲ. ಸಂವಿಧಾನದ ಪರಿಕಲ್ಪನೆಯ ಅಶೋತ್ತಗಳಿಗೆ ತಕ್ಕಂತೆ ಯಾವ ಪಂಚವಾರ್ಷಿಕ ಯೋಜನೆ ಈ ದೇಶದಲ್ಲಿ ಬದಲಾವಣೆ ಕಾಣಲಿಲ್ಲ. 70 ವರ್ಷಗಳ ನಂತರ ಹೌದು, ಈ ದೇಶದ ದಲಿತರಿಗೆ ಶೌಚಾಲಯ ಇಲ್ಲದೆ ಇದ್ದಾರೆ, ಶೌಚಾಲಯದ ಕೊರತೆಯೂ ಇದೆ. ಈ ದೇಶದಲ್ಲಿ 10-15 ಸಾವಿರ ಕುಟುಂಬಗಳು ಅಥವಾ 30,000 ಕುಟುಂಬಗಳು ಅನ್ಕೊಳ್ತೀನಿ, ಪಕ್ಕ ಅವಕಾಶ ಇಲ್ಲ. ಯಾವ ಕಾಲಕ್ಕೆ ಯಾವ ಮನೆ ಅವಶ್ಯಕತೆ ಇದೆ, ಯಾವ ಭಾಗದಲ್ಲಿ ಎಂಥ ಮನೆಯಲ್ಲಿ ಇರಬೇಕು, ವಾಸ ಮಾಡಬೇಕು, ಆ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ
ಅಂಥ ಮನೆಗಳೂ ಇಲ್ಲಿದೆ ಜೀವನ ಮಾಡ್ತಾ ಇರ್ತಕ್ಕಂಥ ಶೋಷಿತ ವರ್ಗ ಈ ದೇಶದಲ್ಲಿ ಇವತ್ತು ಇದೆ ಅನ್ನೋದನ್ನು 70 ವರ್ಷಗಳ ನಂತರವೂ ಸಹ ಈ ದೇಶದ ದಾಖಲೆಗಳಲ್ಲಿ ನೋಡ್ಬೋದು. ಸ್ವಚ್ಛ ಗಾಳಿ ಸಿಗದೆ ಅಥವಾ ಸ್ವಚ್ಛವಾದಂಥ ಪರಿಸರದಲ್ಲಿ ಅಡುಗೆ ಮಾಡಲಿಕ್ಕೆ ತಿನ್ನಲಿಕ್ಕೂ ಯೋಗ್ಯತೆ ಇಲ್ಲದೆ ಅಂತಕ್ಕಂಥ ಸಮಾಜ 70 ವರ್ಷದಲ್ಲಿ ಇದೆ. ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇವತ್ತು ದಾಖಲೆಗಳಲ್ಲಿ ನೋಡ್ಬೋದು. 10 ವರ್ಷಕ್ಕೆ ಒಮ್ಮೆ ಪುನಃ ಚರ್ಚೆಗಳಾಗ್ತದೆ. ಸಂವಿಧಾನವನ್ನು ನಮ್ಮ ಬಗ್ಗೆ ನಾನು BJP ಮಾತಾಡ್ತಾರೆ, ದುರ್ದೃಷ್ಟ ಮಾತಾಡಬೇಕು ಬೇಡ ಗೊತ್ತಿಲ್ಲ, ಆದರೆ ಒಂದು ಕಡೆ ಚರ್ಚೆ ಆಗ್ತದೆ. ಸಂವಿಧಾನ ತೆಗೆದಾಕ್ಬಿಡ್ತಾರೆ. ನಿನ್ನೆ ಮೊನ್ನೆ ಅಲ್ಲ, ಈ ದೇಶದಲ್ಲಿ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಚರ್ಚೆ ಆಗಿದ್ದು ಮೀಸಲಾತಿ, ಕ್ಷೇತ್ರಗಳ ಮೀಸಲಾತಿ 10 ವರ್ಷ ಇರಬೇಕಾ, 15 ವರ್ಷ ಇರಬೇಕಾ, 25 ವರ್ಷ ಇರಬೇಕಾ, 25 ವರ್ಷ ಯಾಕೆ ಬೇಕು? ಅಂಬೇಡ್ಕರ್ ಅವ್ರ ಬುದ್ಧಿ ಇಲ್ಲ. ಯಾಕೆ ಅಂಬೇಡ್ಕರ್ಗೆ ವಾದ ಮಾಡ್ತಾರೆ? 5 ವರ್ಷ ಸಾಕಲ್ವಾ? 10 ವರ್ಷ ಸಾಕಲ್ವಾ? ಈ ದೇಶದಲ್ಲಿ ಬದಲಾವಣೆ ಮಾಡಿಬಿಡ್ತೀವಿ. ಸಂವಿಧಾನದ ಮೀಸಲಾತಿ 10 ವರ್ಷಕ್ಕೆ ಸಾಕು. ನಮಗೆ ಶಕ್ತಿ ಇದೆ. ಪ್ರತಿ 10 ವರ್ಷಕ್ಕೊಮ್ಮೆ ಈ ದೇಶದ ಶೋಷಿತ ವರ್ಗ, ದಲಿತರು, ಹಿಂದುಳಿದು ನೋಡ್ತಾ ಇರ್ತಾರೆ, ಮೀಸಲಾತಿ ರಿನ್ಯೂವಲ್ ಆಗುತ್ತೋ ಇಲ್ವೋ. ಈ ದೇಶದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ದಲಿತರ ಪ್ರತಿನಿಧಿಯಾಗಿ ಲೋಕಸಭೆಗೆ ಅಥವಾ ರಾಜ್ಯಸಭೆಗೆ, ವಿಧಾನಸಭೆಗೆ ಆಯ್ಕೆ ಮಾಡಿ ಬಂದಂಥ ಶಾಸಕರು, ಲೋಕಸಭಾ ಸದಸ್ಯರು ಮೀಸಲಾತಿ ರಿನ್ಯೂವಲ್ ಆಗಬೇಕು. ಯಾಕೆ ಮಾಡಬೇಕು? ಯಾವ ಕಾರಣಕ್ಕೆ ಮಾಡಬೇಕು? ಯಾವ ಕಾರಣಕ್ಕೆ ಮೀಸಲಾತಿ ನಾನು ರಿನ್ಯೂವಲ್ ಮಾಡ್ತಾ ಇದ್ದೇನೆ? ನಾನು 10 ವರ್ಷ ಯಾಕೆ ನಾನು ಸಾಧನೆ ಮಾಡೋಕ್ಕಾಗಲಿಲ್ಲ? ನನ್ನ 10 ವರ್ಷಗಳ ಅಥವಾ ಪಂಚವಾರ್ಷಿಕ ಯೋಜನೆಗಳು, ನಾನು ಈ ದೇಶಕ್ಕೆ ಆಡಳಿತ ಕೊಟ್ಟಿದ್ದೀನಿ, ಈ ರಾಜ್ಯಕ್ಕೆ ಆಡಳಿತ ಕೊಟ್ಟಿದ್ದೀನಿ. ಶೋಷಿತ ವರ್ಗದ ಅಪೇಕ್ಷೆಗಳನ್ನು 10 ವರ್ಷ ಯಾಕೆ ನಾನು ಪೂರೈಸೋಕ್ಕಾಗಲಿಲ್ಲ? ಯಾವ ಯಾವ ಯೋಜನೆ ಈ ಸಮಾಜದಲ್ಲಿ ಪರಿವರ್ತನೆ ತರಲಿಲ್ಲ? ಆ ಪ್ರಯತ್ನ ನಾನು ಮಾಡಿದ್ನೇ ಇಲ್ವೋ? ಅದನ್ನು ಹೇಳಿದೆ. ನಾನು ಪ್ರಯತ್ನ ಮಾಡಿದೆ, ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟ್ ಅಲೋಕೇಶನ್ ಮಾಡಿದೆ, ಇಂತಿಂಥ ಯೋಜನೆ ಮಾಡಿದೆ, ದಲಿತರ ಮನೆಗಳಿಗೆ ತಲುಪಿಸೋಕ್ಕಾಗಲಿಲ್ಲ. ಯಾವ ರಾಜ್ಯದಲ್ಲಿ, ಯಾವ ಜಿಲ್ಲೆಯಲ್ಲಿ ನಿರೀಕ್ಷೆಗೆ ಮಟ್ಟಕ್ಕೆ ತಕ್ಕಂತೆ ಯೋಜನೆಗಳಿಂದ ಆ ಸಮಾಜಕ್ಕೆ ಮುಕ್ತಿ ಕೊಡೋಕ್ಕಾಗಲಿಲ್ಲ. ಮುಕ್ತಿ ಹುಡುಗಿ ಏನು ಮಾಡ್ಬೋದಾಗಿತ್ತು? ನಾನು ವಿಫಲ ಆಗಿದ್ದೇನೆ ರಿನ್ಯೂವಲ್ ಮಾಡಿ. ಈ ದೇಶದ ಯಾವ ಪ್ರಧಾನಿನೂ ಹೇಳಲಿಲ್ಲ. ಶೋಷಿತ ವರ್ಗಕ್ಕೆ ನ್ಯಾಯ ಕೊಡೋದ್ರಲ್ಲಿ ನನಗೆ ಯೋಗ್ಯತೆ ಇಲ್ಲ, ನಾನು ವಿಫಲ ಆಗಿದ್ದೀನಿ. ಏನು 10 ವರ್ಷಕ್ಕೆ ರಿನ್ಯೂವಲ್ ಆಗೋ ಸಮಯದಲ್ಲಿ 10 ವರ್ಷಗಳ ತನ್ನ ಆಡಳಿತ ವೈಖರಿಯನ್ನು ಸಮಾಜದ ಮುಂದೆ ಇಟ್ಟು ತನ್ನ ತಪ್ಪನ್ನು ಒಪ್ಕೊಂಡು ರಿನ್ಯೂವಲ್ ಮಾಡಬೇಕು. ಎಲ್ಲೂ ಚರ್ಚೆ ಆಗಲೇ ಇಲ್ಲ. ಅನೇಕ ರಾಜಕಾರಣಿಗಳು ಭಾಷಣ ಮಾಡ್ತಾನೆ ಇರ್ತಾರೆ, ನಾನು ಮಾಡಿದ್ದೇನೆ. 70 ವರ್ಷ 50% ರಾಜ್ಯಗಳಲ್ಲಿ SC ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳಿಲ್ಲ. 30 ರಾಜ್ಯ ಇದೆ, 15 ರಾಜ್ಯಗಳಲ್ಲಿ SC ಡೆವಲಪ್ಮೆಂಟ್, ST ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳೇ ಇಲ್ಲ. ಏನು ಫೆಡರಲ್ ಸಿಸ್ಟಮ್? ಈ ದೇಶದ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ ಮಿನಿಸ್ಟರ್ ಅಥವಾ SC ಇರ್ಬೋದು, ST ಯಾಕೆ ಈ ದೇಶದ ಆ ಜನಾಂಗದ ಕಸ್ಟೋಡಿಯನ್ ಆಗಲಿಲ್ಲ? ಫೆಡರಲ್ ಸಿಸ್ಟಮಲ್ಲಿ ಇದು ಮಾಡದೆ ಹೋದರೆ ಪ್ಲ್ಯಾನಿಂಗ್ ಕಮಿಷನ್ ಅಪ್ರೂವಲ್ ಕೊಡೋದಿಲ್ಲ, ನಿಮ್ಮ ಬಜೆಟ್ ಅಪ್ರೂವಲ್ ಕೊಡೋದಿಲ್ಲ. ಇದು ಮ್ಯಾಂಡೇಟರಿ. ಸಾಮಾಜಿಕ ಆರ್ಥಿಕ ಬದಲಾವಣೆ ತರಲಿಲ್ಲ. ಇವತ್ತಿಗೂ ಅನೇಕ ರಾಜ್ಯಗಳಲ್ಲಿ
ಸ್ವಾಭಿಮಾನದ ಬದುಕನ್ನು ಸಾಗಿಸೋದಕ್ಕೆ, ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಯೋಜನೆಗಳು ರೂಪುಗೊಳ್ಳಿಲ್ಲ. ಇವತ್ತಿಗೂ ಅನೇಕ ರಾಜಕೀಯ ಪಕ್ಷಗಳ ಮನಸ್ಥಿತಿ ಪುಕ್ಷೆಟ್ಟಿ ಯಾಕೆ ಕೊಡಬೇಕು, %0 ಸಬ್ಸಿಡಿ ತರ್ತೀರಾ ವಿದೇಶಗಳಿಂದ, ENYಯಿಂದ 1% ಇಂಟ್ರೆಸ್ಟ್ ತರ್ತೀರಾ, 2-3% ಈ ದೇಶದ ಎಕಾನಮಿಯನ್ನು ಹಾಳು ಮಾಡಿ ಸಂಪತ್ತನ್ನು ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಶೋಷಿತ ವರ್ಗದ ಬದಲಾವಣೆಗೆ, ತಾಂತ್ರಿಕತೆಯನ್ನು ಎಲ್ಲ ವರ್ಗದ ಎಲ್ಲ ಸಮಾಜದ ಮನೆ ಬಾಗಿಲಿಗೆ ಕೊಂಡೊಯ್ಯಬೇಕು. ಯುವಶಕ್ತಿಗೆ ಆತ್ಮನಿರ್ಭರ ಮುಖಾಂತರ ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಬದ್ಧತೆಯ ಕೊರತೆಯನ್ನು ಆಡಳಿತ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೀವಿ. ಅಂಬೇಡ್ಕರ್ ಜಯಂತಿ ಮಾಡ್ತೀವಿ, ಆ ಗಾಯನವನ್ನು, ಆ ಕವನಗಳನ್ನು ನೋಡ್ತಾ ಇದ್ದರೆ ಆ ಕವನ, ಗಾಯನ, ಕವಿತೆಗಳು ಶೋಷಿತ ವರ್ಗದ ಮಾನಸಿಕತೆ, ಅವರ ನೋವು ಇನ್ನೊಬ್ಬರಿಗೆ ಮುಟ್ಟೋದಕ್ಕೆ ಆ ಕವಿತೆ ಮುಖಾಂತರ ಹೇಳ್ತಾರೆ. ಅದನ್ನು ಕೇಳಿದಾಗ ಇನ್ನು ಎಷ್ಟು ವರ್ಷಗಳ ಕಾಲ ಈ ನೋವು ಉಣ್ಣಬೇಕು, ಈ ಕವಿತೆಗಳನ್ನು, ಕವನಗಳನ್ನು ಕೇಳ್ತಾನೇ ಇರಬೇಕು. ನಮ್ಮ ಸ್ವಾಭಿಮಾನದ ಬದುಕು, ಆ ಮುಕ್ತಿ ಯಾವಾಗ? ನಾನು ತಮ್ಮನ್ನು ಕೇಳಬೇಕು ಅಂತ ಇದ್ದೆ. ನಾನು ದೂರದರ್ಶನ, ಚಂದನ, ಅಂಬೇಡ್ಕರ್ ಜಯಂತ್ಯೋತ್ಸವ ಮಾಡ್ತೀವಿ 14, ಪರಿನಿರ್ವಾಣ ಮಾಡ್ತೀವಿ 6ನೇ ತಾರೀಕು. ಅಂಬೇಡ್ಕರ್ ಅವರ ಜೀವನವನ್ನು ಅರ್ಧ ಗಂಟೆ 10 ನಿಮಿಷ ಜನಕ್ಕೆ ಮುಟ್ಟಿಸೋದ್ರ ಜೊತೆಗೆ ಈ ಸರ್ಕಾರದ ಯೋಜನೆಗಳಲ್ಲಿ ನಮ್ಮ ಹಕ್ಕೇನು, ರಾಜ್ಯ ಇರ್ಬೋದು, ಕೇಂದ್ರದಲ್ಲಿರ್ಬೋದು, ಯಾವ ಯೋಜನೆ ಬಡವರ ಪಾಲಿಗೆ ಇನ್ನೂ ತಲುಪ್ತಾ ಇಲ್ಲ, ಯಾವ ಯೋಜನೆಗಳು ರೂಪಿಸಿದ್ದಾರೆ, ಯಾವ ಯೋಜನೆಗಳ ಲೀಕೇಜ್ ಇದೆ, ಈ ದೇಶದ ಬಡ್ಜೆಟನ್ನು ಅರ್ಥ ಮಾಡ್ಕೊ ಯಾಕೆ ಆಗ್ತಾ ಇಲ್ಲ. ಈ ದೇಶದ ಬಡ್ಜೆಟನ್ನು, ರಾಜ್ಯದ ಬಡ್ಜೆಟನ್ನು, ಅನೇಕ ಯೋಜನೆಗಳನ್ನು ಇವತ್ತು ಮೀಸಲಾತಿ ಬಗ್ಗೆ ಅನೇಕ ಚರ್ಚೆಗಳಾಗ್ತಾ ಇದೆ. ಅದರ ಒಂದು ಭಾಗನೂ ಹೌದು. ನಾನು ಇಲ್ಲೇನೋ ಸದಾಶಿವ ಆಯೋಗ, ಮನೇಲಿ ರಾಮಚಂದ್ರ ಆಯೋಗ ಒಂದು ಕಡೆಗೆ, ಪಂಜಾಬಲ್ಲಿ ಒಂದು ಆಯೋಗ, ಮಹಾರಾಷ್ಟ್ರದಲ್ಲಿ ಒಂದು ಆಯೋಗ. ನಾನು ಒಂದು ಸಾರಿ ಜಡ್ಜ್ಮೆಂಟ್ ಓದ್ತಾ ಇರುವಾಗ ಒಂದು ವರ್ಗದ ಬಗ್ಗೆ ನನಗೆ ಅನಿಸ್ಲಿಲ್ಲ. ಆ ಜಡ್ಜ್ಮೆಂಟಲ್ಲಿ ಇವತ್ತು 5 ಬೆಂಚ್ ಜಡ್ಜ್ಮೆಂಟಲ್ಲಿ ಅವರ ಅಬ್ಸರ್ವೇಷನ್, ಈ ದೇಶದಲ್ಲಿ ಕೊಟ್ಟಂಥ ಮೀಸಲಾತಿ ಕೆಲವೇ ವರ್ಗಕ್ಕೆ ಸೀಮಿತ ಆಗ್ತಾ ಇದೆ. ಕೇವಲ ದಲಿತರಲ್ಲೇ ಅಲ್ಲ, ಹಿಂದುಳಿದವರು ಇರ್ಬೋದು ಅಥವಾ ಮೇಲ್ವರ್ಗದಲ್ಲಿ ಇರ್ಬೋದು, ಶೋಷಿತ ವರ್ಗಕ್ಕೆ ಅವಶ್ಯ ಮೀಸಲಾತಿಯನ್ನು ಕೊಡಲೇಬೇಕಾಗಿದೆ. ಅಂಥ ಪರಿಸ್ಥಿತಿಯನ್ನು 75 ವರ್ಷಗಳ ನಂತರವೂ ಈ ದೇಶದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಸಂವಿಧಾನವಂತ ಸರ್ಕಾರಿ ಕಾನೂನುಗಳನ್ನು, ಸರ್ಕಾರಿ ಯೋಜನೆಗಳನ್ನು ಕೇಳಲಿಕ್ಕೆ, ನೋಡಲಿಕ್ಕೆ ಆಗದೇ ಇರ್ತಕ್ಕಂಥ ಅನೇಕ ವರ್ಗಗಳು ಇವತ್ತು ಈ ದೇಶದಲ್ಲಿದೆ. ನನಗೆ ಮೀಸಲಾತಿ ಇದೆ ಅಂತ ಅರಿವಿಲ್ಲದೆ ಇರ್ತಕ್ಕಂಥ ಸಮಾಜಗಳಿದೆ. ಅವ್ರು ನ್ಯಾಯ ಕೊಡೋದು ಯಾವಾಗ? ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಈ ಸಮಾಜವನ್ನು ಅರ್ಥ ಮಾಡಿಕೊಂಡು ಬರೀತಾರೆ ತಮ್ಮ ಜಡ್ಜ್ಮೆಂಟಲ್ಲಿ. ಅಂದರೆ ನಮ್ಮ ಸರ್ಕಾರಗಳು, ನಮ್ಮ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಶೋಷಿತ ವರ್ಗದ ಮನೆ ಬಾಗಿಲನ್ನು ತಲುಪಲಿಲ್ಲ ಅಂತ. ಇಂಥ ಕಾರ್ಯಕ್ರಮಗಳಲ್ಲಿ
ಅಥವಾ ಅಂದು ಆ ಪೂರ್ತಿ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವಗಳ ಜೊತೆಗೆ ಸಂವಾದಗಳಾಗಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವಗಳು, ಸಿದ್ಧಾಂತಗಳು ಏನೇನು ಅವರು ಸಂವಿಧಾನ ರಚನೆ ಮಾಡೋ ಅಧ್ಯಕ್ಷ ಆಗೋದಕ್ಕೂ ಮೊದಲು ಅಡೆತಡೆಗಳೇನಾಯಿತು, ಅದಾದಮೇಲೆ ಅವದ್ದೇನು, 75 ವರ್ಷಗಳಲ್ಲಿ ಅನೇಕ ಸರ್ಕಾರಗಳು ನಡೆದು ಬಂದಂಥ ದಾರಿ, ಯೋಜನೆಗಳು, ಅದರ ಪ್ರತಿಫಲ, ಫಲ ಯಾಕೆ ನಿರೀಕ್ಷೆಗೆ ತಕ್ಕಂತೆ ಈ ದೇಶದಲ್ಲಿ ಬದಲಾವಣೆ ಕಾಣಲಿಲ್ಲ? ಇದು ಮುಕ್ತವಾಗಿ ಒಂದು ದಿನ 2 ದಿನ ಚರ್ಚೆ ಆಗಿ ತಮಗೆ ಸ್ವಾತಂತ್ರ್ಯ ಇದೆ, ದೂರದರ್ಶನ ನೋಡ್ತಾರೋ ಇಲ್ವೋ ಕಡಿಮೆ ಆಗಿರ್ಬೋದು, ಆದರೆ ದೂರದರ್ಶನದಲ್ಲಿ ಇಂಥ ಪ್ರಗತಿಪರ ವಿಚಾರಗಳು ಮುಕ್ತವಾಗಿ ಸಮಾಜಕ್ಕೆ ಪ್ರಗತಿಪರ ಚಿಂತಕರನ್ನು ಕುಣಿಸಿ ತಲುಪಿಸೋ ಪ್ರಯತ್ನ ದೂರದರ್ಶನದಿಂದ ಆಗ್ತಾ ಇದೆ. ಖಂಡಿತ ನಿಮ್ಮನ್ನು ನೋಡ್ತಾರೆ, ಹತ್ಕೊಳ್ತಾರೆ. ನನ್ನ ಅಪೇಕ್ಷೆ 75 ವರ್ಷಗಳಾದರೂ ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವಗಳು ಪೂರ್ಣ ಜಾಂಡೆ ಆಗಲಿಲ್ಲ, ಕನಸುಗಳು ನನಸಾಗಲಿಲ್ಲ. ಈ ದಿಕ್ಕಿನಲ್ಲಿ ಜಯಂತ್ಯೋತ್ಸವಗಳು ಅರ್ಥಪೂರ್ಣವಾಗಿ ಅನೇಕ ವಿಚಾರಗಳನ್ನು ಸಮಾಜ ಮುಂದೆ ಇಡುವ ಪ್ರಯತ್ನ ಆಗಬೇಕು. ಅನೇಕ ಯೋಜನೆಗಳು ಇವತ್ತು ನಮ್ಮ ಸಮಾಜಕ್ಕೆ ಗೊತ್ತಿಲ್ಲ. ನಾನೇ ಒಬ್ಬ ಮಂತ್ರಿಯಾಗಿ ಕೇಂದ್ರದ ಮಂತ್ರಿ, ನಾನು ಒಬ್ಬ ಸಮಾಜ ಸೇವಕ, ಮಂತ್ರಿಯ ಅನ್ನೋ ಮನಸ್ಸು ನನಗೆ ಇವತ್ತು ಬಂದಿಲ್ಲ, ನಾಳೆನೂ ಬರೋದಿಲ್ಲ. ರಾಜ್ಯದ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ, ನಾನು ರೈಲ್ವೆ ಇಳಿದಾಗ ಅಧಿಕಾರಿಗಳು ನಾನು ಹುಡುಕ್ಬೇಕಾಗಿತ್ತು ಮಂತ್ರಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ. ನಾನು ಐಡೆಂಟಿಟಿನೇ ಆಗ್ತಾ ಇರಲಿಲ್ಲ. ಅನೇಕ ಲ್ಯಾಕ್ಯುನೆಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ಅಥವಾ ರಾಜಕಾರಣಿಗಳ ಮನಸ್ಥಿತಿಯಲ್ಲಿ ಇದನ್ನು ಜಾಗೃತಿ ಮೂಡಿಸುವಂಥ ಜಾಗೃತ ಸಮಾಜದ ಒಂದು ಚರ್ಚೆಗಳು ದೂರದರ್ಶನದಲ್ಲಿ ಆಗಬೇಕು.